ಮೇಡಮ್ ಕರೆದಂತೆ. ಹಾಂ, ಈಗ ಹೊಸ ಪ್ರಾಜೆಕ್ಟ್ ಆಗ್ತಿದೆಯಲ್ಲ, ಅದ್ರ ಮೇಲೆ ವರ್ಕ್ ಮಾಡ್ತಿರೋದು ಯಾರು? ಅದು ನೇತ್ರ ಮೇಡಮ್. ಓ, ಅವಳಾ? ಸರಿ, ಅವಳನ್ನ ಕಳಿಸು. ಹಾಂ, ಎಲ್ಲ ಫೈಲ್ ತೊಗೊಂಡು ಬರ್ಬೇಕಂತೆ ಅಂತ ಹೇಳು. ಸರಿ ಮೇಡಮ್, ಆಯಿತು. ಹಾಂ, ಒಂದು ನಿಮಿಷ. ನೀನೇನು ಮಾಡ್ತಿರೋದು? ನೀನೇನು ನೋಡ್ಕೋತಿದ್ದೀಯ ಆಫೀಸಲ್ಲಿ? ಅಕೌಂಟೆಂಟ್ಸ್ ಎಲ್ಲ ನಾನೇ ನೋಡ್ಕೋತಿರೋದು ಮೇಡಮ್. ನಾನು ಇಲ್ಲಿಗೆ ಬಂದು ತುಂಬ ವರ್ಷ ಆಯಿತು. ನಾನೇ ಸೀನಿಯರು, ಸೊ ಅದಕ್ಕೆ ನನಗೆ ಅಕೌಂಟೆಂಟ್ಸು ನೋಡ್ಕೊಳಕ್ಕೆ ಕೊಟ್ಟಿದ್ದಾರೆ. ಹೌದಾ, ಆಯಿತು. ಏನೇನು ರೆಡಿ ಮಾಡಿದ್ಯಾ? ನನಗೆ ಡೀಟೇಲ್ ಆಗಿ ಫೈಲ್ಸ್ ಬೇಕು. ಬೇಗ ರೆಡಿ ಮಾಡ್ಕೊಂಡು ತೊಗೊಂಡು ಬಾ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ವರ್ಷದ ಪೂರ್ತಿ ಬೇಕು, ಅರ್ಥ ಆಯ್ತಾ? ಈ ವರ್ಷದ ಪೂರ್ತಿ ಅಂದರೆ ರೆಡಿ ಮಾಡಬೇಕಲ್ಲ ಮೇಡಮ್. ಒಂದಿನದಲ್ಲಿ ಆಗೋದಿಲ್ಲ ಮೇಡಮ್. ಅಟ್ಲೀಸ್ಟ್ ಒಂದು 2-3 ಡೇಸ್ ಆದರೂ ಬೇಕಾಗುತ್ತೆ. ನಾನು ಹೇಳ್ದಷ್ಟು ಮಾಡು, ನಂಗೆ ನಾಳೆನೇ ಬೇಕು. ಈಗ ಬೇಗ ಹೋಗಿ ಅವಳನ್ನ ಕಳಿಸು. ನೀನು ಹೇಳಿದ ಕೆಲಸನ ನಾಳೆ ನನಗೆ ರೆಡಿಯಾಗಿ ಫೈಲ್ ತಂದು ನನ್ನ ಚೇಂಬರ್ ಮೇಲೆ ಇರಬೇಕು. ನನ್ನ ಟೇಬಲ್ ಮೇಲೆ ಇರಬೇಕು ಫೈಲು, ಅರ್ಥ ಆಯ್ತಾ? ನಾಳೆ ಪ್ರತಿಯೊಂದು ರೆಡಿಯಾಗಿರಬೇಕು, ಗೊತ್ತಾಯ್ತು ತಾನೇ? ಏನು ಮೇಡಮ್, ನಾಳೆನೆಂದರೆ ಹೇಗಾಗುತ್ತೆ? ಅದು ತುಂಬ ಕೆಲಸ ಇರುತ್ತೆ ಮೇಡಮ್. ಒಂದಿನದಲ್ಲಿ ನಾನು ಹೇಗೆ ಮಾಡಲಿ? ನೋಡು ನವ್ಯ, ಜಾಸ್ತಿ ಮಾತಾಡಬೇಡ. ಇಲ್ಲಿ ನಾನು ಮುಂದೆ ನಿಂತ್ಕೊಂಡು ಹೇಳ್ದಷ್ಟು ಕೆಲಸ ಮಾಡು. ಏನಾದರೂ ಮಾಡು, ನನಗೆ ಗೊತ್ತಿಲ್ಲ. ನಾಳೆ ಟೇಬಲ್ ಮೇಲೆ ನನ್ನ ಫೈಲ್ ಇರಬೇಕು, ಅರ್ಥ ಆಯ್ತಾ? ಹೋಗಿ ನಿಂದಾಚೆ ಹೋಗ, ನೇತ್ರನ ಕಳಿಸು ಹೋಗೆ. ಛೇ, ಈ ಆಫೀಸ್ ಬಗ್ಗೆ ಏನಾದರೂ ಗೊತ್ತಿದ್ರೆ ತಾನೇ ಇವಳಿಗೆ ಕತ್ತೆ. ಎಲ್ಲಿಂದ ಬಂದ್ಲೋ ನನ್ನ ಹೊಟ್ಟೆ ಉರ್ಸೋಕ್ಕೆ. ಥೂ, ಏನದು? ಏನಿಲ್ಲ. ಕೊಬ್ಬು ತೋರಿಸ್ತೀರ? ಕೊಬ್ಬು ಇಳಿಸ್ತೀನಿ ಕಂಡ್ರೆ. ನಿಮ್ಮೆಲ್ಲರ ಕೊಬ್ಬರು ಇಳ್ಸೋಕ್ಕೆ ಅಂತಲೇ ಬಂದಿದ್ದೀನಿ. ಬಾಸ್ ಹೊಸ ಪ್ರಾಜೆಕ್ಟ್ ವಹಿಸಿದ್ರು ನನಗೆ. ಆ ಕೆಲಸಗಳೇ ಇನ್ನೂ ಶುರು ಮಾಡಿಲ್ಲ. ಬೇಗ ಬೇಗ ಮಾಡಬೇಕಪ್ಪ. ನೇತ್ರ? ಹಾಂ ನವ್ಯ, ಹೇಳು. ಬೆಳಗ್ಗೆನೆ ಬಂದ ತಕ್ಷಣ ತಲೆ ತಿಂದಿದ್ದಾಳೆ ಕಣೆ ಆ ಅಶ್ವಿನಿ. ಥೂ, ನನಗಂತೂ ಟಾರ್ಚರ್ ಮಾಡ್ತಿದ್ದಾಳೆ. ನಿನ್ನ ಬರೋಕ್ಕೆ ಹೇಳಿದ್ಲು. ನನ್ನ ಬರೋಕ್ಕೆ ಹೇಳಿದ್ಲಾ? ಏನಕ್ಕಂತ? ಈ ಹೊಸ ಪ್ರಾಜೆಕ್ಟ್ ಯಾರು ನೋಡ್ಕೋತಿರೋದು ಅಂತ ಕೇಳಿದ್ಲು. ನೇತ್ರ ಅಂತಂದೆ. ಫೈಲೆಲ್ಲ ಎತ್ಕೊಂಡು ಇಮಿಡಿಯೇಟಾಗಿ ನನ್ನ ಚೇಂಬರ್ಗೆ ಬರೋಕ್ಕೆ ಹೇಳು ಅಂತ ಹೇಳಿದ್ಲು. ಅದೇನು ತಾಳೆ ತಿಂತಾಳೋ ನಿನ್ಗೆ ಗೊತ್ತಿಲ್ಲ. ನನಗೆ 1 ವರ್ಷದ ಅಕೌಂಟೆಂಟ್ಸ್ ಎಲ್ಲ ಇವತ್ತೇ ರೆಡಿ ಮಾಡಿಕೊಡು, ಇಲ್ಲ ನಾಳೆ ಬೆಳಿಗ್ಗೆ ನಾನು ಬರೋ ಅಷ್ಟರಲ್ಲಿ ನನ್ನ ಚೇಂಬರಲ್ಲಿ ನನ್ನ ಟೇಬಲ್ ಮೇಲೆ ಇರಬೇಕು ಅಂತ ಹೇಳ್ತಾಳೆ ಕಣೆ. ಅವಳಿಗೇನು ಎಷ್ಟು ಕಾಮನ್ ಸೆನ್ಸ್ ಇಲ್ವಾ? 3-4 ದಿನ ಬೇಕು ಆ ಕೆಲಸ ಮಾಡೋಕ್ಕೆ. ನನಗೆ ಒಂದು ದಿನದಲ್ಲಿ ಹೇಗಾಗುತ್ತೆ? ಥೂ, ಏನು ಹಿಂಸೆ ಅಂತ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾಳೆ. ಏನಂದರೆ ಏನು ಗೊತ್ತಿಲ್ಲ ಕಣೆ ಅವಳಿಗೆ ಆಫೀಸ್ ಬಗ್ಗೆ. ಸುಮ್ಮನೆ ಏನೋ ಒಂಚೂರು ತಿಳ್ಕೊಬಿಡೋದು, ಅದನ್ನೇ ದೊಡ್ಡದಾಗಿ ಹೇಳೋದು. ಥೂ. ಹೌದಾ, ಈಗ ನನ್ನೇನು ಏನಕ್ಕೆ ಬರೋಕ್ಕೆ ಹೇಳಿದ್ಲು? ಸುಮ್ಮನೆ ನನಗೆ ಬೆಳಗ್ಗೆ ನನ್ನ ಮೂಡ್ ಆಫ್ ಮಾಡ್ತಾಳೆ ಕಣೆ ಅವಳು. ಥೂ, ಸರಿ, ಅದೇನು ಕೇಳ್ಕೊಂಡು ಬರ್ತೀನಿ ಬಿಡು. ಸರಿ, ಆಯಿತು, ಹುಷಾರು. ಸರಿ, ನೀನು ಅದೇನು ಮಾಡ್ತೀರೋ ನೋಡೋಣ. ಎಲ್ಲರೂ ಸೇರಿ ಮುಗ್ಸೋಕ್ಕಾಗತ್ತೆ, ಆಯಿತಾ? ಆಯಿತು ಕಣೆ, ಮಾಡ್ತಿರ್ತೀನಿ. ನಂಗೆ ಎಷ್ಟಾಗುತ್ತೆ ಅಷ್ಟು ನೋಡೋಣ. ಏನು ಮಾಡೋದು? ಈ ಅಶ್ವಿನಿ ಹೇಗೆ ಸುಮ್ಮನಿಸೋದು? ಇವಳು ಕೊಬ್ಬನ ಹೇಗೆ ಮುರಿಯೋದು? ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಛ, ಏನು ಕರೆದ್ರಂತೆ? ಏನು ನಿಮ್ಮ ಅತ್ತೆ ಮನೆಗೆ ಬಂದಿದೆಯಾ? ಇದು ಆಫೀಸ್ ಇದು ಅಲ್ಲ. ಬಾಸ್ ಚೇಂಬರ್ ಒಳಗಡೆ ಹೋಗಿ ಮುಂಚೆ ಒಂದು ಎಕ್ಸ್ಕ್ಯೂಸ್ ಮಿ ಅಂತ ಕೇಳ್ಕೊಂಡು ಬರೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಹಾಂ, ಬಂದ್ಬಿಡ್ತಾಳೆ. ದನ ನುಗ್ಗೋ ಥರ ನುಗ್ತಿದೆಯಲ್ಲ. ಏನು ನಿಮ್ಮ ಅತ್ತೆ ಮನೆನಾ ಇದು? ಹಾಂ, ಏನು ಕಲ್ತಿದ್ದೀರೋ? ಥೂ, ಮ್ಯಾನಸ್ ಇಲ್ಲ. ನೋಡಿ ಮೇಡಮ್, ಆಯಿತು. ಈಗ ಏನು ಹೇಳಿ ಕರೆದ್ರಲ್ಲ? ಈ ಹೊಸ ಪ್ರಾಜೆಕ್ಟ್ ಎಲ್ಲ ನೀನೇ ನೋಡ್ಕೋತಿರೋದಾ? ಹೌದು ಮೇಡಮ್, ನಾನೇ ನೋಡ್ಕೋತಿರೋದು. ಸರ್, ನನಗೆ ವಹಿಸಿದ್ದಾರೆ. ಏನಾಯ್ತು ಇವಾಗ? ಏನಾಯ್ತು ಇವಾಗ ಅಲ್ಲ, ಏನು ಮಾಡಿದ್ಯಾ ನೀನು ಅದನ್ನು ಹೇಳಿ ಫಸ್ಟು. ಏನು ಮಾಡಿದ್ಯಾ ಪ್ರಾಜೆಕ್ಟ್ ಮೇಲೆ? ತೊಗೊಂಡು ಬಾ ಫೈಲು. ಎಷ್ಟು ರೆಡಿ ಮಾಡಿದ್ಯಾ? ಏನು ಮಾಡಿದ್ಯಾ ಅಂದರೆ ಮೊನ್ನೆ ತಾನೇ ಸರ್ ನಾನು ಫೈಲ್ ಕೊಟ್ಟಿರೋದು. ನಾನು ಇನ್ನೂ ಅದ್ರ ಬಗ್ಗೆ ಚೆಕ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಇನ್ನೂ ಏನೂ ರೆಡಿ ಮಾಡಿಲ್ಲ. ನೋಡಿ, ನಮ್ಮ ಕೆಲಸ ಏನಿದೆ ನಮ್ಗೆ ಮಾಡೋದು ಚೆನ್ನಾಗಿ ಗೊತ್ತಿದೆ. ಇನ್ನೊಂದು, ಅವ್ರು ನಿಮ್ಮ ಗಂಡ ಅಲ್ಲ, ಗಂಡ ಆಗೋರು. ಈಗಲೇ ನನ್ನ ಗಂಡ ಅಂತ ಮೆರೆಯಕ್ಕೆ ಹೋಗಬೇಡಿ. ಗಂಡ ಆಗೋರೆ ಕಣೆ, ಹಾಗೆ ಆಗ್ತಾರೆ. ನೀನು ಅಷ್ಟೊಂದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನನ್ನ ಬಗ್ಗೆ. ಮರ್ಯಾದಿಂದ ಫೈಲೆಲ್ಲ ಎತ್ಕೊಂಡು ಬಾ, ಹೋಗು. ನಾನು ಹೇಳ್ತಿದ್ದೀನಲ್ಲ, ಏನು ವರ್ಕ್ ಆಗಿಲ್ಲ ಅಂತ. ಮತ್ತೆ ಫೈಲ್ ಏನಕ್ಕೆ ನಿಮಗೆ? ನೋಡು ನೇತ್ರ, ತಲೆ ಹಾಟೆ ಮಾಡಬೇಡ. ಇವತ್ತು ಇಲ್ಲೇ ಕೆಲಸ ಮಾಡ್ಬೇಕು ನೀನು. ಇವತ್ತು ಎಷ್ಟಾಗುತ್ತೋ ಅಷ್ಟು ವರ್ಕ್ ನೀನು ಕಂಪ್ಲೀಟ್ ಮಾಡಲೇಬೇಕು. 3 ದಿನದಿಂದ ಫೈಲ್ ಇಟ್ಕೊಂಡು ನೀನು ಪೂಜೆ ಮಾಡ್ತಿದ್ದೀಯ ನೀನು. ಹೋಗಿ ಎತ್ಕೊಂಡು ಬಾ ಫೈಲ್ನ, ಹೋಗು. ರಾಕ್ಷಸಿ, ನೀನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಾರೆ ಬಾರೆ, ಇವತ್ತೆಲ್ಲ ನಿಂತ್ಕೊಂಡೆ ಕೆಲಸ ಮಾಡ್ಬೇಕು ನೀನು. ಅಲ್ಲಿ ಕೂತ್ಕೊಂಡು ನಿನ್ನ ಗಂಡನ ಜೊತೆ, ಆ ಅಶ್ವಿನಿ ಜೊತೆ, ಭವ್ಯನ ಜೊತೆ ಎಲ್ಲ ಸೇರ್ಕೊಂಡು ಹರಟೆ ಹೊಡಿತಿರ್ತೀರಲ್ಲ ನೀವು. ಇವತ್ತಿಲ್ಲಿ ನಿಂತ್ಕೊಂಡು 24 ಗಂಟೆ ನಿನ್ನ ಕೆಲಸ ಮಾಡಿಸ್ತೀನಿ. ಬಾರೆ ಮಾಡಬೇಕು. ನಿಂತ್ಕೊಳ್ಳೋಕ್ಕಾಗದೆ ತಲೆ ಸುತ್ತ ಬಿದ್ದು ಹೋಗ್ಬೇಕು ನಿನಗೆ. ಪ್ರೆಗ್ನೆಂಟ್ ಅಲ್ವಾ? ಹಿಂಗೆ ನಿನಗೆ ಕಾಟ ಕೊಡೋದು ನಾನು. ಬಾ ತಗೊಳ್ಳಿ, ಫೈಲ್ ಕೇಳಿದ್ರಲ್ಲ. ಓ, ಹೇಗೆ ಕೊಟ್ಟಿದ್ರು ಹಾಗೆ ಇಟ್ಟಿದೆಯಲ್ಲ. ಗ್ರೇಟ್ ಗ್ರೇಟ್ ನೀನು. 3 ದಿನ ಆಯಿತು ನಿನಗೆ ಫೈಲ್ ಕೊಟ್ಟು. ಏನು ಕೆಲಸ ಮಾಡ್ತಿದ್ಯಾ ನೀನು? ಹಾಂ, ಹಿಂಗಿತ್ತು ಹಂಗೆ ಇದೆ. ಏನು ವರ್ಕ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಇಲ್ಲೇ ನಿಂತ್ಕೊಂಡು ಬೇಗ ಬೇಗ ಈ ಫೈಲ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡು. ಸಿಸ್ಟಮ್ ವರ್ಕ್ ಆಮೇಲೆ ನೋಡ್ಕೊಂಡ್ರೆ ಆಯಿತು. ಇಲ್ಲಿ ನಿಂತ್ಕೊಂಡು ಮಾಡಬೇಕಾ? ನಾನು ಚೇಂಬರಲ್ಲಿ ಹೋಗಿ ಮಾಡ್ತೀನಿ ಬಿಡಿ. ಹೇಳ್ದಷ್ಟು ಕೇಳು ಅಂದೆ.
ನೀನು 3 ದಿನದಿಂದ ಚೇಂಬರಲ್ಲಿ ಕುತ್ಕೊಂಡು ದಬಾಕಿರೋದು ನೋಡ್ತಾ ಇಲ್ವಾ? ಫೈಲೇ ಮುಟ್ಟಿಲ್ಲ ನೀನು. ಬಾಯಿ ಮುಚ್ಕೊಂಡು ಇಲ್ಲಿ ನಿಂತ್ಕೊಂಡು ಮಾಡು. ನೋಡು ಅಶ್ವಿನಿ, ಪರ್ಸ್ನಲ್ ಬೇರೆ ಕೆಲಸ ಬೇರೆ, ಅದನ್ನ ಎರಡು ಮಿಕ್ಸ್ ಮಾಡಿ ನೀನು ನಾನು ಟಾರ್ಚರ್ ಮಾಡಬೇಕು ಅಂತ ನೋಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಹೇಳ್ತಾ ಇದ್ದೀನಿ. ಏನು ನನ್ನ ಮುಖ ನೋಡ್ಕೊಂಡು ನಿಂತ್ಕೊಂಡೆ? ಮಾಡು. ಸರಿ, ಇಲ್ಲಿ ಕೂತ್ಕೊಂಡು ಮಾಡ್ತೀನಿ. ಕೂತ್ಕೊಳ್ಳೋಂಥದ್ದು ಏನಿಲ್ಲ, ನಿಂತ್ಕೊಂಡೆ ಮಾಡು. ಹೀಗೆ ಮಾಡ್ಬೇಕು ನೀನು. ಮಾಡು ಮಾಡು. ನವ್ಯ, ಹಾ ರಾಕೇಶ್, ಏನು ಹೇಳು? ಏನಿಲ್ಲ. ನೇತ್ರ ಎಲ್ಲೋದ್ಲು? ಆಲ್ರೆಡಿ ಒಂದು 3-4 ಅವರ್ಸಿಂದ ಕಾಣಿಸ್ತಾನೆ ಇಲ್ಲ ಅವಳು. ಮಧ್ಯಾಹ್ನ ಲಂಚ್ ಟೈಮ್ ಆಯಿತು, ಬೆಳಿಗ್ಗೆಯಿಂದನೂ ಇಲ್ವಲ್ಲ ಅವಳು. ಎಲ್ಲಿ ಹೋದ್ಲು? ಎಲ್ಲಾದ್ರೂ ಮನೆಗೆ ಏನಾದರೂ ಹೋದ್ಲಾ? ಮನೆಗ ಇಲ್ವಲ್ಲ ಅವಳು. ಬಾಸ್ ಅದೇ ಆ ಅಶ್ವಿನಿ ಆವಾಗಲೇ ಬರೋಕ್ಕೆ ಹೇಳು ಅಂತ ಹೇಳಿದ್ಲು. ಬೆಳಿಗ್ಗೆ ಒಂದು 10:30ಗೆ ನಾನು ಹೇಳಿದೆ. ಆಲ್ರೆಡಿ 1 o'clock ಆಗಕ್ಕೆ ಬಂತಲ್ಲ, ಆವಾಗಲೇ ಹೋದ್ಲು ಚೇಂಬರ್ಗೆ ಅನಿಸುತ್ತೆ. ಅಲ್ಲೇ ಇರ್ಬೋದಾ ಅಂತ. ಅವಳ ಚೇಂಬರಲ್ಲಿ ಇವಳು ಇಷ್ಟೋ ತನಕ ಏನು ಕೆಲಸ ಇರುತ್ತೆ? ಸರಿ ನಡೀರಿ, ಹೋಗಿ ನೋಡೋಣ. ಇಲ್ಲ ರಾಕೇಶ್, ಅವಳು ಅಲ್ಲೇ ಇದ್ದಾಳೆ ಅನಿಸುತ್ತೆ. ಸರಿ ಬಾ ನೀನು ನೋಡೋಣ. ನೇತ್ರ, ಹಾಂ ರಾಕೇಶ್. ಏನು ಮಾಡ್ತಿದ್ಯಾ ಇಲ್ಲಿ ಬೆಳಿಗ್ಗೆಯಿಂದ? ಇಲ್ಲೇ ಇದೆಯಾ ಚೇಂಬರಲ್ಲೇ? ಓ, ಯಾಕೆ ಹೆಂಡತಿ ಎಲ್ಲೂ ಕಾಣಿಸ್ಲಿಲ್ಲ ಅಂತ ಹುಡಿಕೊಂಡು ಬಂದ್ಯಾ? ನೇತ್ರ, ನೀನು ಹೇಳು, ನೀನೇನು ಮಾಡ್ತಿದ್ದೆ ಬೆಳಿಗ್ಗೆಯಿಂದ ಇಲ್ಲಿ? ಅದು ಕೂತ್ರೆ ನಾನೇ ಹೇಳ್ತೀನಿ ಬಿಡು. ಅವಳು ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ಒಂದು ಹೊಸ ಪ್ರಾಜೆಕ್ಟ್ ನನ್ನ ಗಂಡ ವಹಿಸಿ 3 ದಿನ ಆಗಿದೆ. ಫೈಲೇ ಓಪನ್ ಮಾಡಿಲ್ಲ, ಹಾಗೆ ಇಟ್ಕೊಂಡು ಗಂದು ಕಡಿ ತೊಗೊಂಡು ಪೂಜೆ ಮಾಡ್ತಿದ್ಲಂತೆ. ಹಾಂ, ಅಲ್ಲಿ ಕೂತ್ಕೊಂಡು ಏನು ಹರಟೆ ಹೊಡಿತಿರ್ತೀರಾ? ಅದಕ್ಕೆ ಕೆಲಸ ಮಾಡು ಅಂತ ನಾನೇ ಇಲ್ಲಿ ಕರೆಸಿ ನಿಲ್ಲಿಸಿದ್ದೀನಿ. ಬೆಳಿಗ್ಗೆಯಿಂದ ನಿನ್ನ ಹೆಂಡತಿ ನಿಂತ್ಕೊಂಡೇ ಕೆಲಸ ಮಾಡ್ತಿದ್ದಾಳೆ, ಕೂತ್ಕೊಳ್ಳೋಕ್ಕೂ ಬಿಟ್ಟಿಲ್ಲ. ಸಾಕಾ? ಏನು ಹೇಳ್ತಿದ್ದಾಳೆ ನೇತ್ರ? ಬೆಳಿಗ್ಗೆಯಿಂದ ನಿಂತ್ಕೊಂಡು ಕೆಲಸ ಮಾಡ್ತಿದ್ಯಾ? ರಾಕೇಶ್, ಪರವಾಗಿಲ್ಲ ಬಿಡಿ. ಏನಾಯ್ತು ಈಗ? ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಆರಾಮಾಗಿದ್ದೀನಿ. ಏನು ಮಾತಾಡ್ತಿದ್ಯಾ ನೇತ್ರ? ಆಗೋದಿಲ್ಲ ಅಂತ ಫೈಲ್ ತೆಗೆದವಳು ಮುಖದ ಮೇಲೆ ಎಸ್ಕೊಂಡು ಬರೋದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಬೆಳಿಗ್ಗೆಯಿಂದ ನಿಂತ್ಕೊಂಡು ಕೆಲಸ ಮಾಡ್ತಿದ್ಯಾ? ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ ನೇತ್ರ? ನೀನು ಪ್ರೆಗ್ನೆಂಟ್ ನೇತ್ರ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಏಯ್, ಏನೇ ನೀನು ಒಂದು ಹೆಣ್ಣ ಅಲ್ವಾ, ರಾಕ್ಷಸಿನ ನೀನು? ಹಾಂ, ಅವ್ಳು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ಬೆಳಿಗ್ಗೆಯಿಂದ ನಿಂತ್ಕೊಂಡು ಕೆಲಸ ಮಾಡಿಸಿದ್ಯಾ? ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಾ ನಿನಗೆ? ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಗೊತ್ತಿರೋದಕ್ಕೆ ರಾಕೇಶ್, ಗೊತ್ತಿರೋದಕ್ಕೆ ನಿಲ್ಲಿಸ್ಬಿಟ್ಟು ಕೆಲಸ ಮಾಡಿಸಿರೋದು. ಅದೇನು ಏನಾಗ್ಬಿಡುತ್ತೆ? ಆಗಲಿ ಬಿಡು, ನನಗೇನಾಗಬೇಕು? ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹೆಣ್ಣು ಜನ್ಮಕ್ಕೆ ಅವಮಾನ ನೀನು. ಏಯ್, ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಇದು ಆಫೀಸು, ನಾನು ಇಲ್ಲಿ ಬಾಸು. ಹೇಳ್ದಷ್ಟು ಮಾತ್ರ ಮಾಡ್ಬೇಕು ನೀನು. ಮರ್ಯಾದಿಂದ ಹೋಗು. ನಿದ್ರ, ನಡಿ, ಊಟ ಮಾಡೋಣ, ಟೈಮ್ ಆಗಿದೆ. ಬೆಳಿಗ್ಗೆಯಿಂದ ನಿಂತು ಸಾಕಾಗಿರುತ್ತೆ ನಿನಗೆ. ಬಾ ಹೋಗೋಣ ಬಾ. ಏನು ಹೋಗೋದು? ಅವಳು ಇನ್ನೂ ಯಾವ ಕೆಲಸನೂ ಮುಗಿಸಿಲ್ಲ, ಮುಗಿಸ್ಬಿಟ್ಟೆ ಹೋಗಬೇಕು. ನೋಡಿ ನೇತ್ರ, ಆ ಫೈಲ್ ತೆಗ್ದಲ್ಲಿಡು. ಬಾ ಹೋಗೋಣ. ಫೈಲ್ ನನ್ನ ಮುಖದ ಮೇಲೆ ಎಸ್ಬಿಟ್ಟು ಹೆಂಡತಿ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗೋ. ಮಾಡ್ತೀನಿ, ನಿಮ್ಮಿಬ್ರಿಗೂ ಸರಿಯಾಗಿ ಮಾಡ್ತೀನಿ. ಒಂದು ದಿನ ನಿನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಂಡೇನೋ. ನಾನು ನಿನ್ನ ಹೆಂಡತಿ ಆಗಿದ್ದಾಗ ನಿನ್ನ ಕೆಲಸನೇ ಹೆಚ್ಚಾಗಿತ್ತು. ಇವಾಗ ನಿನ್ನ ಹೆಂಡತಿನೇ ಹೆಚ್ಚು. ಏನು ಇಲ್ದಿರೋ ಪ್ರೀತಿ ತೋರಿಸೋದು? ಸೀಮೆಗಿಲ್ದಿರೋ ಹೆಂಡತಿ ಅಂತ ತೋರಿಸು. ಅದೆಷ್ಟು ತೋರಿಸ್ತೀವಿ ತೋರಿಸು. ನೀನು ಮಾಡ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.